ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸುತ್ತಾರೆ. ರಾಣಾ ಇದ್ದಂತ ವಿಮಾನದಲ್ಲಿ ತಾಂತ್ರಿಕ ದೋಷ ಆಗಿದೆ, ಹಾಗಾಗಿ ವಿಳಂಬ ಆಗ್ತಾ ಇದೆ. ಮತ್ತಷ್ಟು ವಿಳಂಬ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸಂಜೆಯ ಬಳಿಕ ಲ್ಯಾಂಡಿಂಗ್ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ವಾಯುಪಡೆಯ ವಿಮಾನ ದೆಹಲಿಯತ್ತ ಬರ್ತಾ ಇದೆ. ಪಾಲಂ ವಾಯು ನೆಲೆಯ ವಿಮಾನ ನಿಲ್ದಾಣಕ್ಕೆ ಬರುತ್ತೆ. ಅಲ್ಲಿಗೆ ಬರ್ತಾ ಇದ್ದಂತೆ NIA ಟೀಮ್ ಎಲ್ಲವೂ ಕೂಡ ಪ್ರಿಪೇರ್ ಆಗಿ ನಿಂತಿದೆ. ಸುಮಾರು 1.5 ಗಂಟೆಗಳ ಕಾಲ NIA ಇವತ್ತು ಮೀಟಿಂಗ್ ಅನ್ನು ಮಾಡಿದೆ. NIA ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಮೀಟಿಂಗ್ ಅನ್ನು ಮಾಡಿ ಆತನನ್ನ ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸಬೇಕು, ಇಲ್ಲಿಗೆ ಬರ್ತಾ ಇದ್ದಂತೆ ಅರೆಸ್ಟ್ನ ಒಂದು ಪ್ರೊಸೀಜರ್ ಅಂದರೆ ಬಂಧನದ ಪ್ರಕ್ರಿಯೆ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮೀಟಿಂಗ್ ಅನ್ನು ಮಾಡಿ ಆ ಬಳಿಕ ಎಲ್ಲದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ನೋಡಿ, ಇವತ್ತು ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ಹೈ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆ 2:30 ಆ ಸಂದರ್ಭದಲ್ಲೇ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆದರೆ ವಿಮಾನದಲ್ಲಿ ತಾಂತ್ರಿಕ ದೋಷ ಅಂತ ಹೇಳಲಾಗ್ತಾ ಇದೆ. ನಿಜವಾದಂಥ ಕಾರಣ ವಿಮಾನದಲ್ಲಿ ತಾಂತ್ರಿಕ ದೋಷ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮತ್ತಷ್ಟು ವಿಳಂಬ ಆಗ್ಬೋದು. ಆತನನ್ನು ಸೀದಾ ಕರ್ಕೊಂಡೋಗಿ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ. ಇದೆಲ್ಲವೂ ಕೂಡ ಪ್ರಕ್ರಿಯೆಗಳು, ಒಂದಷ್ಟು ಪ್ರೊಸೀಜರನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕಾಗತ್ತೆ. ಇಲ್ಲ ಅದು ಆಗ್ತಾ ಇರುವಂಥ ವಿಚಾರ. ನೋಡಿ, ನಿಮಗೆ ಅಲ್ಲಿ ಒಂದು ವಿಜುವಲ್ಸ್ಗಳನ್ನ ತೋರಿಸ್ತಾ ಇದ್ದೀವಿ. ಆ ಒಂದು ರಾಣಾ ಅರೆಸ್ಟ್ನ ಪ್ರಕ್ರಿಯೆ ಆರಂಭ ಆಗಬೇಕು. ಆತ ಬಂದು ಲ್ಯಾಂಡಿಂಗ್ ಆಗ್ತಾ ಇದ್ದಂತೆ ಆತನನ್ನು ಅರೆಸ್ಟ್ ಮಾಡ್ತಾರೆ. ಆ ಬಳಿಕ ಆ ಪ್ರಕ್ರಿಯೆ ಆರಂಭ ಆಗುತ್ತೆ. ಸುಮಾರು 1 ಗಂಟೆ ಕಾಲ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆತ ಬರುವಂಥ ದೃಶ್ಯಾವಳಿ, ಹೊರಗಡೆ ಬರುವಂಥ ದೃಶ್ಯಾವಳಿ, NIA ಕಚೇರಿಗೆ ಕರೆದುಕೊಂಡು ಹೋಗುವಂಥ ದೃಶ್ಯಾವಳಿ ಎಲ್ಲವನ್ನೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ಬೋದು. ಲೈವ್ ದೃಶ್ಯಾವಳಿಯನ್ನು ನೀವು ನೋಡ್ಬೋದು. ನೋಡಿ, ಇವತ್ತು ಏರ್ ಮಾರ್ಷಲ್ ಮುರಳಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಈತನನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸ್ತಾರೆ. ರಾಣಾ ಇದ್ದಂಥ ವಿಮಾನದಲ್ಲಿ ತಾಂತ್ರಿಕ ದೋಷ ಆಗಿದೆ, ಹಾಗಾಗಿ ವಿಳಂಬ ಆಗ್ತಾ ಇದೆ. ಮತ್ತಷ್ಟು ವಿಳಂಬ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಸಂಜೆಯ ಬಳಿಕ ಲ್ಯಾಂಡಿಂಗ್ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ವಾಯುಪಡೆಯ ವಿಮಾನ ದೆಹಲಿಯತ್ತ ಬರ್ತಾ ಇದೆ. ಪಾಲಂ ವಾಯು ನೆಲೆಯ ವಿಮಾನ ನಿಲ್ದಾಣಕ್ಕೆ ಬರುತ್ತೆ. ಅಲ್ಲಿಗೆ ಬರ್ತಾ ಇದ್ದಂತೆ NIA ಟೀಮ್ ಎಲ್ಲವೂ ಕೂಡ ಪ್ರಿಪೇರ್ ಆಗಿ ನಿಂತಿದೆ. ಸುಮಾರು 1.5 ಗಂಟೆಗಳ ಕಾಲ NIA ಇವತ್ತು ಮೀಟಿಂಗ್ ಅನ್ನು ಮಾಡಿದೆ. NIA ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಮೀಟಿಂಗ್ ಅನ್ನು ಮಾಡಿ ಆತನನ್ನು ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸಬೇಕು, ಇಲ್ಲಿಗೆ ಬರ್ತಾ ಇದ್ದಂತೆ ಅರೆಸ್ಟ್ನ ಒಂದು ಪ್ರೊಸೀಜರ್ ಅಂದರೆ ಬಂಧನದ ಪ್ರಕ್ರಿಯೆ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮೀಟಿಂಗ್ ಅನ್ನು ಮಾಡಿ ಆ ಬಳಿಕ ಎಲ್ಲದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ನೋಡಿ, ಇವತ್ತು ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ಹೈ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆ 2:30 ಆ ಸಂದರ್ಭದಲ್ಲೇ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆದರೆ ವಿಮಾನದಲ್ಲಿ ತಾಂತ್ರಿಕ ದೋಷ ಅಂತ ಹೇಳಲಾಗ್ತಾ ಇದೆ. ನಿಜವಾದಂಥ ಕಾರಣ ವಿಮಾನದಲ್ಲಿ ತಾಂತ್ರಿಕ ದೋಷ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮತ್ತಷ್ಟು ವಿಳಂಬ ಆಗ್ಬೋದು. ಆತನನ್ನು ಸೀದಾ ಕರ್ಕೊಂಡೋಗಿ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ. ಇದೆಲ್ಲವೂ ಕೂಡ ಪ್ರಕ್ರಿಯೆಗಳು, ಒಂದಷ್ಟು ಪ್ರೊಸೀಜರನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕಾಗತ್ತೆ. ಇಲ್ಲ ಅದು ಆಗ್ತಾ ಇರುವಂಥ ವಿಚಾರ. ನೋಡಿ, ನಿಮಗೆ ಅಲ್ಲಿ ಒಂದು ವಿಜುವಲ್ಸ್ಗಳನ್ನ ತೋರಿಸ್ತಾ ಇದ್ದೀವಿ. ಆ ಒಂದು ರಾಣಾ ಅರೆಸ್ಟ್ನ ಪ್ರಕ್ರಿಯೆ ಆರಂಭ ಆಗಬೇಕು. ಆತ ಬಂದು ಲ್ಯಾಂಡಿಂಗ್ ಆಗ್ತಾ ಇದ್ದಂತೆ ಆತನನ್ನು ಅರೆಸ್ಟ್ ಮಾಡ್ತಾರೆ. ಆ ಬಳಿಕ ಆ ಪ್ರಕ್ರಿಯೆ ಆರಂಭ ಆಗುತ್ತೆ. ಸುಮಾರು 1 ಗಂಟೆ ಕಾಲ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆತ ಬರುವಂಥ ದೃಶ್ಯಾವಳಿ, ಹೊರಗಡೆ ಬರುವಂಥ ದೃಶ್ಯಾವಳಿ, NIA ಕಚೇರಿಗೆ ಕರೆದುಕೊಂಡು ಹೋಗುವಂಥ ದೃಶ್ಯಾವಳಿ ಎಲ್ಲವನ್ನೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ಬೋದು. ಲೈವ್ ದೃಶ್ಯಾವಳಿಯನ್ನು ನೀವು ನೋಡ್ಬೋದು. ನೋಡಿ, ಇವತ್ತು ಏರ್ ಮಾರ್ಷಲ್ ಮುರಳಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಈತನನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸ್ತಾರೆ. ರಾಣಾ ಇದ್ದಂಥ ವಿಮಾನದಲ್ಲಿ ತಾಂತ್ರಿಕ ದೋಷ ಆಗಿದೆ, ಹಾಗಾಗಿ ವಿಳಂಬ ಆಗ್ತಾ ಇದೆ. ಮತ್ತಷ್ಟು ವಿಳಂಬ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಸಂಜೆಯ ಬಳಿಕ ಲ್ಯಾಂಡಿಂಗ್ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ವಾಯುಪಡೆಯ ವಿಮಾನ ದೆಹಲಿಯತ್ತ ಬರ್ತಾ ಇದೆ. ಪಾಲಂ ವಾಯು ನೆಲೆಯ ವಿಮಾನ ನಿಲ್ದಾಣಕ್ಕೆ ಬರುತ್ತೆ. ಅಲ್ಲಿಗೆ ಬರ್ತಾ ಇದ್ದಂತೆ NIA ಟೀಮ್
ಎಲ್ಲವೂ ಕೂಡ ಪ್ರಿಪೇರ್ ಆಗಿ ನಿಂತಿದೆ. ಸುಮಾರು 1.5 ಗಂಟೆಗಳ ಕಾಲ NIA ಇವತ್ತು ಮೀಟಿಂಗ್ ಅನ್ನು ಮಾಡಿದೆ. NIA ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಮೀಟಿಂಗ್ ಅನ್ನು ಮಾಡಿ ಆತನನ್ನು ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸಬೇಕು, ಇಲ್ಲಿಗೆ ಬರ್ತಾ ಇದ್ದಂತೆ ಅರೆಸ್ಟ್ನ ಒಂದು ಪ್ರೊಸೀಜರ್ ಅಂದರೆ ಬಂಧನದ ಪ್ರಕ್ರಿಯೆ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮೀಟಿಂಗ್ ಅನ್ನು ಮಾಡಿ ಆ ಬಳಿಕ ಎಲ್ಲದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ನೋಡಿ, ಇವತ್ತು ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ಹೈ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆ 2:30 ಆ ಸಂದರ್ಭದಲ್ಲೇ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆದರೆ ವಿಮಾನದಲ್ಲಿ ತಾಂತ್ರಿಕ ದೋಷ ಅಂತ ಹೇಳಲಾಗ್ತಾ ಇದೆ. ನಿಜವಾದಂಥ ಕಾರಣ ವಿಮಾನದಲ್ಲಿ ತಾಂತ್ರಿಕ ದೋಷ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮತ್ತಷ್ಟು ವಿಳಂಬ ಆಗ್ಬೋದು. ಆತನನ್ನು ಸೀದಾ ಕರ್ಕೊಂಡೋಗಿ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ. ಇದೆಲ್ಲವೂ ಕೂಡ ಪ್ರಕ್ರಿಯೆಗಳು, ಒಂದಷ್ಟು ಪ್ರೊಸೀಜರನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕಾಗತ್ತೆ. ಇಲ್ಲ ಅದು ಆಗ್ತಾ ಇರುವಂಥ ವಿಚಾರ. ನೋಡಿ, ನಿಮಗೆ ಅಲ್ಲಿ ಒಂದು ವಿಜುವಲ್ಸ್ಗಳನ್ನ ತೋರಿಸ್ತಾ ಇದ್ದೀವಿ. ಆ ಒಂದು ರಾಣಾ ಅರೆಸ್ಟ್ನ ಪ್ರಕ್ರಿಯೆ ಆರಂಭ ಆಗಬೇಕು. ಆತ ಬಂದು ಲ್ಯಾಂಡಿಂಗ್ ಆಗ್ತಾ ಇದ್ದಂತೆ ಆತನನ್ನು ಅರೆಸ್ಟ್ ಮಾಡ್ತಾರೆ. ಆ ಬಳಿಕ ಆ ಪ್ರಕ್ರಿಯೆ ಆರಂಭ ಆಗುತ್ತೆ. ಸುಮಾರು 1 ಗಂಟೆ ಕಾಲ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆತ ಬರುವಂಥ ದೃಶ್ಯಾವಳಿ, ಹೊರಗಡೆ ಬರುವಂಥ ದೃಶ್ಯಾವಳಿ, NIA ಕಚೇರಿಗೆ ಕರೆದುಕೊಂಡು ಹೋಗುವಂಥ ದೃಶ್ಯಾವಳಿ ಎಲ್ಲವನ್ನೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ಬೋದು. ಲೈವ್ ದೃಶ್ಯಾವಳಿಯನ್ನು ನೀವು ನೋಡ್ಬೋದು. ನೋಡಿ, ಇವತ್ತು ಏರ್ ಮಾರ್ಷಲ್ ಮುರಳಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಈತನನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸ್ತಾರೆ. ರಾಣಾ ಇದ್ದಂಥ ವಿಮಾನದಲ್ಲಿ ತಾಂತ್ರಿಕ ದೋಷ ಆಗಿದೆ, ಹಾಗಾಗಿ ವಿಳಂಬ ಆಗ್ತಾ ಇದೆ. ಮತ್ತಷ್ಟು ವಿಳಂಬ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಸಂಜೆಯ ಬಳಿಕ ಲ್ಯಾಂಡಿಂಗ್ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ವಾಯುಪಡೆಯ ವಿಮಾನ ದೆಹಲಿಯತ್ತ ಬರ್ತಾ ಇದೆ. ಪಾಲಂ ವಾಯು ನೆಲೆಯ ವಿಮಾನ ನಿಲ್ದಾಣಕ್ಕೆ ಬರುತ್ತೆ. ಅಲ್ಲಿಗೆ ಬರ್ತಾ ಇದ್ದಂತೆ NIA ಟೀಮ್ ಎಲ್ಲವೂ ಕೂಡ ಪ್ರಿಪೇರ್ ಆಗಿ ನಿಂತಿದೆ. ಸುಮಾರು 1.5 ಗಂಟೆಗಳ ಕಾಲ NIA ಇವತ್ತು ಮೀಟಿಂಗ್ ಅನ್ನು ಮಾಡಿದೆ. NIA ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಮೀಟಿಂಗ್ ಅನ್ನು ಮಾಡಿ ಆತನನ್ನು ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸಬೇಕು, ಇಲ್ಲಿಗೆ ಬರ್ತಾ ಇದ್ದಂತೆ ಅರೆಸ್ಟ್ನ ಒಂದು ಪ್ರೊಸೀಜರ್ ಅಂದರೆ ಬಂಧನದ ಪ್ರಕ್ರಿಯೆ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮೀಟಿಂಗ್ ಅನ್ನು ಮಾಡಿ ಆ ಬಳಿಕ ಎಲ್ಲದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ನೋಡಿ, ಇವತ್ತು ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ಹೈ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆ 2:30 ಆ ಸಂದರ್ಭದಲ್ಲೇ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆದರೆ